ಆ ಇಟಾಲಿ ಮೇಡಮನ್ನು ಮೆಚ್ಚೋದಕ್ಕೋಸ್ಕರ ಅಂಬೇಡ್ಕರ್ 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 ಅಂತ ಹೇಳ್ತಾ ಇದ್ದೀರಿ. ಯಾವ ಮಾನ ಮರ್ಯಾದೆ ಇದೆಯಾ ನಿಮ್ಗೆ ಅಂಬೇಡ್ಕರ್ ಹೆಸರು ಹೇಳೋದಕ್ಕೆ? ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬಂದು 3 ತಿಂಗಳಲ್ಲಿ ಇವತ್ತು ಇವರು ಈ ರಾಜ್ಯ ನಡೆಸೋದಕ್ಕೆ ಹೋಗ್ತಾ ಇಲ್ಲ, ಇವರು ಸರಿಯಾದಂಥ ರೀತಿಯಲ್ಲಿ ಆಳ್ವಿಕೆ ಮಾಡ್ತಾ ಇಲ್ಲ ಅಂತೇಳ್ಬಿಟ್ಟು ಹೇಳಿ ಜನಕ್ಕೆ ಗೊತ್ತಾಗಿರೋದ್ರಿಂದ ಅವ್ರು ಇವತ್ತೇ ಯಾವುದು ಒಂದೇ 1 ಕಿಲೋಮೀಟರ್ ರಸ್ತೆ ಮಾಡಿಲ್ಲ. ಹಿಂದೆ ಏನು BJP ಸರ್ಕಾರ ಇದ್ದಾಗ ಹಣನ ಬಿಡುಗಡೆ ಮಾಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಡಾಕ್ಟರ್ ಸುಧಾಕರ್ ಅವರು ಮಂತ್ರಿಗಳಾಗಿದ್ದಾಗ ಏನು ಹಣ ತಂದಿದ್ರು ಅದೇ ಕೆಲಸಗಳೇ ಇವತ್ತು ಕೇಂದ್ರದಿಂದ ಕೊಟ್ಟಿರ್ತಕ್ಕಂಥ ಏನು ಫಂಡ್ ಇದೆ ಅದರಿಂದನೇ ಕೆಲಸ ನಡೀತಾರೆ. ರಾಜ್ಯ ಸರ್ಕಾರದಿಂದ ಯಾವುದು ಒಂದೇ 1 ನಯ ಪೈಸೆನೂ ಕೊಟ್ಟಿಲ್ಲ. ಅವ್ರ ಹತ್ರ ಹಣನೂ ಇಲ್ಲ. ಅಲ್ಲಿ ಇವತ್ತು ನೀವು ನೋಡಿದ್ದೀರಿ, ಕಾರ್ಮಿಕ ಇಲಾಖೆಯಲ್ಲಿ ಸಂತೋಷ್ ಲಾಡು 600 ರೂಪಾಯಿ ಕಿಟ್ಟನ್ನು 2600 ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು. ಮೀಟ್ರ್ಗಳನ್ನು ಈಗ ಸ್ಮಾರ್ಟ್ ಮೀಟ್ರ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿ 5000 6000 ರೂಪಾಯಿ ಮೀಟ್ರನ್ನ 2000 ರೂಪಾಯಿ ಮೀಟ್ರನ್ನ 900 ರೂಪಾಯಿ ಮೀಟ್ರನ್ನ ಅದನ್ನು 10,000 ರೂಪಾಯಿ ಮೀಟ್ರನ್ನ ಲೆಕ್ಕಾಚಾರ ಜನಗಳು ಕೊಡ್ತಾ ಇರೋದು. ಇವತ್ತು ಪಂಪ್ ಸೆಟ್ಗಳಿಗೆ ನಾವು ಹಿಂದೆ ನಮಗೆ 25,000 ರಿಂದ 50,000 ರೂಪಾಯಿ ನಮ್ಗೆ ಮೋಟ್ರು ಎಲ್ಲ ಸಿಗ್ತಾ ಇತ್ತು. ಇವತ್ತು 3 ಲಕ್ಷ ಕೊಡಬೇಕು. ಏನು ಫೀಸ್ ಬೇರೆ, ಗಿಂಬಳ ಬೇರೆ. TCಗಳಿಗೆ ಇವತ್ತು ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ಜನನ ಮರಣ ಪ್ರಮಾಣ ಪತ್ರದಿಂದ ಹಿಡಿದು ರಿಜಿಸ್ಟ್ರೇಷನ್ ಫೀಸಿಂದ ಹಿಡಿದು ಪ್ರತಿಯೊಂದನ್ನು ಕಟ್ ಮಾಡಿರ್ತಕ್ಕಂಥ ಈ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಜನ ಕಟ್ ಮಾಡೋಂಥ ಟೈಮ್ ಹತ್ರ ಬಂದಿದೆ. ಇವತ್ತು ನಾನು CM ಆಗಬೇಕಂತೇಳಿ 7-8 ಜನ ಬಟ್ಟೆಗಳು ಹೊಲಿಸ್ಕೊಂಡು ಇವತ್ತು ಪೆರೇಡ್ ಮಾಡ್ತಾಯಿದ್ದಾರೆ. ಅವರು ಫೈಲೂರು ನಾಯಕರ ಹತ್ರ ಡೆಲ್ಲಿಯಲ್ಲಿ ಬಟ್ಟೆಗಳಿಗೆ ನಾನು ಮುಖ್ಯಮಂತ್ರಿ ಆಗಬೇಕಂತೇಳಿ ಅದಕ್ಕೋಸ್ಕರ ಅವರವರೇ ಕಾಲು ಎಳ್ಕೊಂಡು ಅವರವರೇ ಈ ಸರ್ಕಾರ ಪತನ ಆಗೋದ್ರಲ್ಲಿ ಏನು ತುಂಬ ದೂರ ಏನಿಲ್ಲ. ಅದಕ್ಕೋಸ್ಕರ ನಾವು ಮುಂದೆ ಚುನಾವಣೆ ಬಂದಾಗ ನಾವು ಯಾವ ರೀತಿ ತಯಾರಿರಬೇಕು ಅನ್ನೋದ್ರ ಅಂಗೈ ಅಗಲ ಜಾಗ ನೀವು ಡೆಲ್ಲಿಯಲ್ಲಿ ಕೊಡೋಕ್ಕೆ ಹೋಗ್ತಾ ಇಲ್ಲ. ನಿಮಗೆ 6 ಅಡಿಗೆ 3 ಅಡಿಗೆ ಕೊಡೋಕ್ಕೆ ಹೋಗ್ತಾ ಇಲ್ಲ ಕಾಂಗ್ರೆಸ್ನವ್ರಿಗೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಯನ್ನು ಇಟ್ಕೊಂಡು ನಾವು ಅಂಬೇಡ್ಕರು ನಾವು ಅಹಿಂದ ಲೀಡರ್ಗಳು ಅಂತ ಹೇಳ್ತಾ ಇದ್ದೀರಿ. ಓಟ್ ಚೋರಿ ಅಂತ ಹೇಳ್ತಾ ಇದ್ದೀರಿ. ಕಳ್ಳರ ಬಾಯಲ್ಲಿ ಏನೇನು ಬರ್ತಾ ಇದೆ. ಅಂಬೇಡ್ಕರ್ ಅವಮಾನ ಮಾಡಿ ಓಟ್ಗೋಸ್ಕರ ಸಂವಿಧಾನ ಪ್ರತಿಯನ್ನು ಬಳಸ್ಕೊತಾ ಇರ್ತಕ್ಕಂಥದ್ದು. ಇವತ್ತು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಇಡೀ ದೇಶದಲ್ಲಿ ಯಾರು ಸೀರಿಯಸ್ ಲೀಡರ್ ಅಂತ ಹೇಳ್ಬಿಟ್ಟು ಯಾರು ತಿಳ್ಕೊಂಡೇ ಇಲ್ಲ. ಎಲ್ಲೆಲ್ಲಿ ರಾಹುಲ್ ಗಾಂಧಿ ಅವ್ರು ಹೋಗ್ತಾರೋ ಸುಮಾರು 95 ಚುನಾವಣೆಗಳಲ್ಲಿ, ಅದು ರಾಜ್ಯ ಚುನಾವಣೆ ಇರ್ಬೋದು, MP ಚುನಾವಣೆ ಇರ್ಬೋದು, ಬೇರೆ ಬೇರೆ ಚುನಾವಣೆಗಳಲ್ಲಿ ಸೋತಿರ್ತಕ್ಕಂಥ ಶತಕದ ಸೆಂಚುರಿ ಹತ್ತತ್ರ ಬರ್ತಾ ಇರ್ತಕ್ಕಂಥ ಈ ಫೈಲೂರ್ ರಾಹುಲ್ ಗಾಂಧಿ ಅವರು ಆ ಇಟಾಲಿ ಮೇಡಮನ್ನು ಮೆಚ್ಚೋದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾದಮೇಲೆ SCP TSP ಹಣವನ್ನು ಯಾವ ರೀತಿ ಗುಳುಂ ಮಾಡ್ತು, ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿರ್ತಕ್ಕಂಥ ಹಣವನ್ನು ಸುಮಾರು 181 ಕೋಟಿ ಹಣವನ್ನು ಯಾವ ರೀತಿ ತೆಲಂಗಾಣ ಚುನಾವಣೆಗೆ ಬಳಸ್ಕೊಂತು, ಯಾವ ರೀತಿಯಲ್ಲಿ ಸಿಕ್ಕಾಕೊಂಡಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಇದು 181 ಕೋಟಿ ಅಲ್ಲ, ಬರೀ 81 ಕೋಟಿ ಅಂದ್ರೆ ಅದೇನು ಕಳ್ತನ ಅಲ್ವಾ? ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರನ ತುಂಬಿ ತುಳುಕ್ತಾ ಇದೆ. ಜನನ ಮರಣ ಪ್ರಮಾಣ ಪತ್ರದಿಂದ ಹಿಡಿದು ರಿಜಿಸ್ಟ್ರೇಷನ್ ಫೀಸಿಂದ ಹಿಡಿದು ಪ್ರತಿಯೊಂದು ಬೆಲೆನ ರೈಸ್ ಮಾಡಿ ನಾವು ವಿದ್ಯಾನಿಧಿ ಅಂತ ಹೇಳ್ಬಿಟ್ಟು ಹೇಳಿ ಒಂದು ಸ್ಕೀಮ್ ಕೊಟ್ಟಿದ್ರಿ, ಅದನ್ನು ವಾಪಸ್ ತಗೊಂಡ್ರು. ಸನ್ಮಾನ್ಯ ನರೇಂದ್ರ ಮೋದಿಯವರು ಕಿಸಾನ್ ಸನ್ಮಾನ್ ಯೋಜನೆಗೆ 6,000 ಕೊಡ್ತಾಯಿದ್ರೆ ರಾಜ್ಯದಿಂದ 4,000 ಕೊಡ್ತಾಯಿದ್ರು, ಅದನ್ನು ವಾಪಸ್ ತಗೊಂಡ್ರಿ. ಹಾಲು ಉತ್ಪಾದಕರಿಗೆ ಸಹಾಯಧನ ಕೊಡ್ತಾಯಿದ್ರಿ, ಅದನ್ನು ವಾಪಸ್ ತಗೊಂಡ್ರಿ. ಇವತ್ತು SCP TSPಯಲ್ಲಿ SC ST ಕಾಲೋನಿಗಳಲ್ಲಿ ಡೆವಲಪ್ಮೆಂಟ್ ಮಾಡೋಕ್ಕೆ ಹಣ ಇಟ್ಟಿದ್ದಂಥವುದನ್ನು ಕಾಲೋನಿಗಳಲ್ಲಿ CC ರಸ್ತೆ ಇರ್ಬೋದು, ಡ್ರೈನೇಜ್ ಇರ್ಬೋದು, ಶೌಚಾಲಯ ಇರ್ಬೋದು, ಸಮುದಾಯ ಭವನ ಇರ್ಬೋದು, ಮನೆ ಕಟ್ಟೋದಕ್ಕಿರ್ಬೋದು, ಹಸು ಲೋನ್ಗಿರ್ಬೋದು, ಕುರಿ ಲೋನ್ಗಿರ್ಬೋದು, ಕಾರ್ ಲೋನ್ಗಿರ್ಬೋದು, ಮೋಟ್ರ್ ಬೈಕ್ ಲೋನ್ಗಿರ್ಬೋದು, ಟ್ಯಾಕ್ಟರ್ ಲೋನ್ಗಿರ್ಬೋದು, ಮಕ್ಕಳು ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ಗೆ ಹೈಯರ್ ಎಜುಕೇಷನ್ಗೆ ಫಾರಿನ್ ಕಳಿಸೋಂಥದಕ್ಕೆ ಮೀಸಲಿಟ್ಟಿದ್ದಂಥ ಹಣವನ್ನು 40,000 ಕೋಟಿ ಹಣವನ್ನು ನುಂಗಿ ನೀರು ಕುಡಿದಿರ್ತಕ್ಕಂಥ ಈ ಸಿದ್ದರಾಮಯ್ಯನವರು ಗ್ಯಾರಂಟಿಗಳನ್ನು ಹೆಸರು ಹೇಳ್ಕೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಡೆವಲಪ್ಮೆಂಟ್ ಕೆಲಸನೂ ಆಗ್ತಾ ಇಲ್ಲ. ಇವತ್ತು ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದೀರಿ. ಯಾವ ಮಾನ ಮರ್ಯಾದೆ ಇದೆಯಾ ನಿಮ್ಗೆ ಅಂಬೇಡ್ಕರ್ ಹೆಸರು ಹೇಳೋದಕ್ಕೆ? ಯಾವ ಅಂಬೇಡ್ಕರ್ಗೆ ನೀವು ಮೋಸ ಮಾಡಿದ್ರು? ಅಂಬೇಡ್ಕರ್ ಮೂಲ ಉದ್ದೇಶ ಏನಿತ್ತು, ಸಂವಿಧಾನದ ಉದ್ದೇಶ ಏನಿತ್ತು, ಅದನ್ನೆಲ್ಲ ತಿದ್ದುಪಡಿ ಮಾಡಿ ಪತ್ರಕರ್ತರಿಗೆ ಸ್ವತಂತ್ರನ ಕಿತ್ಕೊಂಡು ಅವ್ರನ್ನ ಜೈಲಿಗೆ ಹಾಕಿದ್ರಿ. ಎಮರ್ಜೆನ್ಸಿ ಟೈಮಲ್ಲಿ 1,23,000 ಜನ
ವಿವಿಧ ರಾಜಕೀಯ ಪಕ್ಷದ ಮುಖಂಡರುಗಳನ್ನು, ಸ್ವತಂತ್ರ ಹೋರಾಟಗಾರರನ್ನ ಅವ್ರನ್ನೆಲ್ಲ ಜೈಲಿಗೆ ಹಾಕಿದ್ರಿ. ಎಷ್ಟೋ ಜನನ ಕೊಲೆ ಮಾಡಿದ್ರಿ. ಎಷ್ಟೋ ಜನ ಯುವಕರನ್ನ ಸಂತಾನಹರಣ ಆಪ್ರೇಷನ್ ಮಾಡಿಸಿದ್ರಿ. ಇವತ್ತು ಹೆಣ್ಮಕ್ಳಿಗೆ 33% ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರ ಸರ್ಕಾರ. OBC ಕಮಿಷನ್ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರ ಸರ್ಕಾರ. ಹಿಂಗೆಲ್ಲ ಇರಬೇಕಾದ್ರೆ ನೀವು